ಹಲೋ ಎವ್ರಿವನ್, ವೆಜ್ ಡೇಸ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ ಇಲ್ಲಿ ಹಲಸಿನ ಸೊಳ್ಳೆ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ. ಹಲಸಿನ ಸೊಳ್ಳೆ ಪಲ್ಯ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಅದಂತೂ ಈಗ ಹಲಸಿನಕಾಯ್ದೆ ಸೀಸನ್ ಅಲ್ವಾ. ನೋಡ್ಕೊಳ್ಳೋಣ ಬನ್ನಿ ಹೇಗೆ ಮಾಡೋದು, ಏನೇನೆಲ್ಲ ಬೇಕು ಅಂತ. ಮೊದಲಿಗೆ ನಾನಿಲ್ಲಿ ಹಲಸಿನಕಾಯಿನ ಸಿಪ್ಪೆ ಎಲ್ಲ ಕೆತ್ತಿ ಈ ಥರ ಕಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಕಡಿ ಮಾಡಿಕೊಂಡ್ರೆ ಬಿಡಿಸ್ಲಿಕ್ಕೆ ತುಂಬ ಈಸಿ ಆಗುತ್ತೆ. ಅದನ್ನು ಬಿಡಿಸಿ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಪಲ್ಯಕ್ಕೆ. ನೋಡಿ ಈ ಥರ ಹೆಚ್ಚಿಟ್ಕೊಳ್ಬೇಕು. ತುಂಬ ಚೆನ್ನಾಗಾಗುತ್ತೆ, ಟೇಸ್ಟಿ ಕೂಡ ಆಗುತ್ತೆ. ಆಮೇಲೆ ಒಗ್ಗರಣೆಗೆ ಉದ್ದಿನಬೇಳೆ, ಸಾಸಿವೆ ಕಾಳು, ಎಣ್ಣೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಸಕ್ಕರೆ, ಉಪ್ಪು ತಗೊಳ್ಳಿ, ಸಕ್ಕರೆ, ಆಮೇಲೆ ಕಾಯಿ ಸುಳಿ, ಆಮೇಲೆ ಒಂದು ಲಿಂಬೆ ಹಣ್ಣು ಬೇಕು. ಆಮೇಲೆ ಖಾರಕ್ಕೆ ಸೂಜಿ ಮೆಣಸಿನ ಪೌಡರ್ ತೊಗೊಂಡಿದ್ದೀನಿ. ನೀವು ಹಸಿ ಮೆಣಸಿನ್ಕಾಯಿ ಕೂಡ ತೊಗೊಳ್ಬೋದು. ಹಸಿ ಸೂಜಿ ಮೆಣಸು ಇನ್ನೂ ತುಂಬ ಟೇಸ್ಟಿಯಾಗುತ್ತೆ. ಒಂದು ಬಂಡಿ ತಗೊಳ್ಳಿ, ಅದಕ್ಕೆ ಆಯಿಲ್ ಹಾಕ್ಕೊಳ್ಳಿ. ಉದ್ದಿನಬೇಳೆ, ಸಾಸಿವೆ ಕಾಳು, ಅರಿಶಿನ ಪುಡಿ, ಸೂಜಿ ಮೆಣಸಿನ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಒಣ ಸೂಜಿ ಮೆಣಸಿನ ಪೌಡರ್ ತೊಗೊಂಡಿದ್ದೀನಿ. ನೀವು ಹಸಿ ಮೆಣಸು ತೊಗೊಳ್ತೀರಾ ಅಂದರೆ ಅದ್ರದ್ದು ಪೇಸ್ಟ್ ಮಾಡಿ ಫ್ರೈ ಮಾಡ್ಕೊಳ್ಬೋದು. ಈಗ ಹೆಚ್ಚಿಟ್ಕೊಂಡಿರೋ ಹಲಸಿನ ಸೊಳೆನ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದಕ್ಕೆ ಉಪ್ಪು, ಸಕ್ಕರೆ, ಲಿಂಬು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ಚೆನ್ನಾಗಿ ಬೇಯುತ್ತೆ. ಇದಕ್ಕೆ ಆಯಿಲ್ ಮಾತ್ರ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಯಾಕೆ ಅಂದರೆ ಕೆಳಗಡೆ ಹಿಡಿದ್ಬಿಡುತ್ತೆ ಬಂಡಿಗೆ. ನೀವು ಆಯಿಲ್ ಜಾಸ್ತಿ ಹಾಕ್ಕೊಂಡಿಲ್ಲ ಅಂದರೆ ಹಿಡಿದ್ಬಿಡುತ್ತೆ. ಹಾಗಾಗಿ ಆಯಿಲ್ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ ಈ ಥರ ನೀರು ಹಾಕ್ಕೊಳ್ಳಿ. ತುಂಬ ಟೇಸ್ಟಿ ಕೂಡ ಆಗುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಾಗುತ್ತೆ ಅಂತ ಹೇಳಿ ಫ್ರೆಂಡ್ಸ್. ತುಂಬ ಗಟ್ಟಿ ಬೇಕು ಅನ್ನೋರು ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಸ್ವಲ್ಪ ಇಲ್ಲ ನಮಗೆ ಮೆತ್ತಗೆ ಬೇಕು ಚೆನ್ನಾಗಾಗತ್ತೆ ಅನ್ನೋರು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ಇದನ್ನು ಉಪ್ಪು ನೀರಲ್ಲಿ ಹಾಕಿಟ್ಕೊಂಡು ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಾಗತ್ತೆ. ನಾನು ಅವತ್ತೇ ಬಿಡಿಸ್ಕೊಂಡು ಅವತ್ತೇ ಪಲ್ಯ ಮಾಡಿರೋದು. ಇದು ಒಂದು ದಿವಸ ನಾವು ಮೊದಲೇ ಬಿಡಿಸಿಟ್ಕೊಂಡು ಅವತ್ತು ಹೆಚ್ಚಿ ಉಪ್ಪು ನೀರಲ್ಲಿ ಹಾಕಿ ಕಲಸಿಟ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. 4 ದಿವಸ ಬರುತ್ತೆ. ನೀವು ಫ್ರಿಜ್ಜಲ್ಲಿ ಕೂಡ ಹಾಗೆ ಇಟ್ಕೊಳ್ಬೋದು. ಉಪ್ಪು ನೀರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರು 1 ವಾರದ ತನಕ ಏನೂ ಆಗಲ್ಲ. ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ಬೋದು, ನಮಗೆ ಬೇಕು ಅಂದವಾಗ ಮಾಡ್ಕೊಳ್ಬೋದು. ನೋಡಿದ್ರಲ್ಲ, ಹಲಸಿನ ಸೊಳ್ಳೆ ಪಲ್ಯ ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.